ನಮಸ್ಕಾರ ಸ್ನೇಹಿತರೆ, ನಮ್ಮ ಕೆಪಿಎಸ್ ಕನ್ನಡ ಪಾಠಶಾಲೆ ಚಾನೆಲ್ಗೆ ಸ್ವಾಗತ. ಮಾತೃಭಾಷೆ ಕನ್ನಡ ಅಲ್ಲದೇ ಇರುವ ಮಕ್ಕಳಿಗೆ ಸುಲಭವಾಗಿ ಕನ್ನಡ ಕಲಿಸುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ಚಾನೆಲ್ ಅನ್ನು ಲೈಕ್ ಮಾಡಿ, ಇತರ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಲೋ ಫ್ರೆಂಡ್ಸ್, welcome to our KPS channel. This is a channel to teach Kannada in an easy way to children whose mother tongue is not Kannada. Please encourage us, like the channel, share with other students and subscribe our channel. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರೋದು 4ನೇ ತರಗತಿ ಮಕ್ಕಳಿಗೋಸ್ಕರ ಒಂದು ಪದ್ಯ. ಬಾವಿಯಲ್ಲಿ ಚಂದ್ರ, ಪಾಠ 13. Today I have selected a lesson for 4th standard students. A poem, ಬಾವಿಯಲ್ಲಿ ಚಂದ್ರ, lesson number 13. ತಿಂಗಳು ಬೆಳಕಿನ ಇರುಳಿನಲಂದು ಅಮ್ಮನು ಕೆಲಸದೊಳಿರುತ್ತಿರೆ ಕಂಡು, ಗೋಪಿಯು ಪುಟ್ಟುವು ಹೊರಗಡೆ ಬಂದು ಬಾವಿಗೆ ಇಣುಕಿದರು. ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು. ಚಂದ್ರನ ಮೇಲೆ ಎತ್ತಲಿಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವ ನಿಲ್ಲಿಸಿದನು. ತಿಂಗಳು ಬೆಳಕಿನ ಇರುಳಿನಲಂದು ಅಮ್ಮನು ಕೆಲಸದಲ್ಲಿರುತ್ತಿರೆ ಕಂಡು. ಮದರ್ ವಾಸ್ ಡೂಯಿಂಗ್ ಹರ್ ವರ್ಕ್. ಸೊ ಗೋಪಿ ಅಂಡ್ ಪುಟ್ಟು ಕೇಮ್ ಔಟ್ಸೈಡ್. ಇಟ್ ವಾಸ್ ಅ full moon day or a full moon night and they peeped into the well. ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು. They saw the reflection or the image of moon in the well. ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು. Because they thought that moon has fallen down into the well, they thought it is ayyo papa and they went and brought a hook. Kokke means hook. ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವ ನಿಲ್ಲಿಸಿದನು. They wanted to lift the moon outside the well. They wanted to lift the moon up. So they tied the rope to the hook and he made Gopi to stand and Puttu drop down the hagga or the rope. ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬಾ ಬಲದಿಂದೆಳೆಯೇ ಹಗ್ಗವು ತುಂಡಾಯ್ತು. ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ, ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. ತಂಗೆಗೆ ಆಗಸ ತೋರುತ್ತಲೆಂದ, ಗೋಪಿ ನೋಡಲ್ಲಿ. ಚಂದ್ರನ ಮೇಲಕ್ಕೆ ಏರಿ ಬಿಟ್ಟೆ, ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ. ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದೋಡಿದ ಪುಟ್ಟು. ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ. The hook got stuck with the stone. ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬಾ ಬಲದಿಂದೆಳೆಯೇ. Puttu thought that I got the moon and he started pushing the rope very hard. So ಹಗ್ಗವು ತುಂಡಾಯ್ತು. The rope teared off. ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ. Puttu fell down because of the force they were pulling the rope. ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. Slowly he got up looking at the house. ತಂಗಿಗೆ ಆಗಸ ತೋರುತ್ತಲೆಂದ. ಗೋಪಿ ನೋಡಲ್ಲಿ. He showed the sky to the sister and told Gopi ನೋಡಲ್ಲಿ. Look there. ಚಂದ್ರನ ಮೇಲಕ್ಕೆ ಏರಿಸಿ ಬಿಟ್ಟೆ, ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ. I brought the moon up and I put him up. ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ. ಬದುಕಿಸಿಕೊಟ್ಟೆ means to give life. I gave life to the God. ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ. If mother comes to know, I am going to have from her ಎಂದೋಡಿದ ಪುಟ್ಟು. And he ran inside. So this is the
Poem written by B.M. Sharma for small kids. Now let us learn some meanings and question answer. ತಿಂಗಳು ಚಂದ್ರ ಮೂನ್. ತಿಂಗಳು ಬೆಳಕು ಹುಣ್ಣಿಮೆಯ ಬೆಳಕು. On full moon day, the light which comes from the moon. ಬಿಂಬ ನೀರಿನಲ್ಲಿ ಅಥವಾ ಕನ್ನಡಿಯಲ್ಲಿ ಕಂಡಾಗ ಕಾಣುವ ನಮ್ಮ ರೂಪ. ರಿಫ್ಲೆಕ್ಷನ್ ಆರ್ ಮಿರರ್ ಇಮೇಜ್. ಕೊಕ್ಕೆ ಯಾವುದನ್ನಾದರೂ ಹಿಡಿದು ಎಳೆಯಲು ಬಳಸುವ ಲೋಹದ ಅಥವಾ ಮರದ ಸಾಧನ. ಹುಕ್. ರಭಸ ವೇಗ ಫೋರ್ಸ್. ಆಗಸ ಆಕಾಶ ಬಾನು ಸ್ಕೈ. ಮೆಲ್ಲನೆ ನಿಧಾನವಾಗಿ ಸ್ಲೋಲಿ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ರೈಟ್ ದ ಫಾಲೋಯಿಂಗ್ ಕ್ವೆಶ್ಚನ್ ಆನ್ಸರ್ಸ್ ಇನ್ ಸಿಂಗಲ್ ಸೆಂಟೆನ್ಸ್. ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು? ಗೋಪಿ ಪುಟ್ಟುವು ಬಾವಿಯಲ್ಲಿ ಚಂದ್ರಬಿಂಬವನ್ನು ಕಂಡರು. ಕೊಕ್ಕೆಯನ್ನು ಏಕೆ ತಂದರು? ಚಂದ್ರನನ್ನು ಮೇಲಕ್ಕೆತ್ತಲು ಕೊಕ್ಕೆಯನ್ನು ತಂದರು. ಪುಟ್ಟು ಏಕೆ ಬಿದ್ದನು? ಎಳೆತದ ರಭಸಕ್ಕೆ ಪುಟ್ಟು ಬಿದ್ದನು. ಚಂದ್ರನು ಎಲ್ಲಿದ್ದನು? ಚಂದ್ರನು ಆಗಸದಲ್ಲಿದ್ದನು. ತಾಯಿಗೆ ಪುಟ್ಟು ಏಕೆ ಅಂಜಿದನು? ಚಂದ್ರನ ಮೇಲಕ್ಕೇರಿಸಿದೆ ಅಮ್ಮನಿಗೆ ತಿಳಿದರೆ ಎಂದು ಪುಟ್ಟು ಹೆದರಿದ. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು? ಬಾವಿಯಲ್ಲಿ ಚಂದ್ರನನ್ನು ನೋಡಿದಾಗ ಪುಟ್ಟು ಅಯ್ಯೋ ಪಾಪವೇ ಎನ್ನುತ್ತಾ ಕೊಕ್ಕೆಯನ್ನು ಹುಡುಕಿದನು. ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು? ಬಾವಿಗೆ ಹಗ್ಗ ಇಳಿಸಿ ಎಳೆದಾಗ ಹಗ್ಗವು ತುಂಡಾಯಿತು. ಈ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಪುಟ್ಟುವು ಎಳೆತದ ಬಿದ್ದ ರಭಸಕ್ಕೆ. ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ. ಗೊತ್ತಾದರೆ ಕೆಟ್ಟೆ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ. ಮನೆ ಮೆಲ್ಲನೆ ನೋಡುತ್ತಲೆದ್ದ ಕಡೆ. ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. ಬಾವಿಗೆ ಎಂದು ಚಂದ್ರನು ಬಿದ್ದನು. ಚಂದ್ರನು ಬಾವಿಗೆ ಬಿದ್ದನು ಎಂದು. ಈ ಪದ್ಯವನ್ನು ಪೂರ್ಣಗೊಳಿಸಿ. ಯು ಹ್ಯಾವ್ ಟು ಕಂಪ್ಲೀಟ್ ದಿಸ್ ಪೋಯಮ್. ಯು ಕ್ಯಾನ್ ರೆಫರ್ ಟು ದ ಟೆಕ್ಸ್ಟ್ ಬುಕ್. ಈ ಪದ್ಯದಲ್ಲಿ ಬರುವ 3 ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ. ಯು ಹ್ಯಾವ್ ಟು identify the words which are having 3 alphabets and write down here, children. Next we'll move on to ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ. Here some clues are given. You have to read, understand and write down. ಬಟ್ಟೆ ನೇಯ್ಗೆ ಮಾಡಲು ಬಳಸುವ ಸಾಧನ ಚರಕ. ಸುರುಳಿ ಆಕಾರದಂತಿರುವ ಎಣ್ಣೆಯಲ್ಲಿ ಕರೆದ ತಿಂಡಿ ಚಕ್ಕುಲಿ. ಅನ್ನ ತಿನ್ನಲು ನೀನಿದನ್ನು ಬಳಸುತ್ತೀಯೆ ಚಮಚ. 4 ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಚದುರಂಗ. ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಚಳುವಳಿ. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆದು ಸ್ಪಷ್ಟವಾಗಿ ಓದಿ. You have to build the words as given in the example. ಮರ ಪ್ಲಸ್ ಗಳು ಮರಗಳು. ಮನೆ ಪ್ಲಸ್ ಗಳು ಮನೆಗಳು. ಚಿತ್ರ ಪ್ಲಸ್ ಗಳು ಚಿತ್ರಗಳು. ಹಕ್ಕಿ ಪ್ಲಸ್ ಗಳು ಹಕ್ಕಿಗಳು. ಪುಸ್ತಕ ಪ್ಲಸ್ ಗಳು ಪುಸ್ತಕಗಳು. ನದಿ ಪ್ಲಸ್ ಗಳು ನದಿಗಳು. ಈ ಪದ್ಯದಲ್ಲಿ ಬರುವ ಒತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿ. ಒತ್ತಕ್ಷರ ಇರುವಂತಹ ಪದಗಳನ್ನ ಇಲ್ಲಿ ಬರಿಬೇಕು. ಹಗ್ಗ, ಕೊಕ್ಕೆ, ಸಿಕ್ಕ, ನೋಡಲ್ಲಿ, ಬಿಟ್ಟೆ, ಕೊಟ್ಟೆ, ಪುಟ್ಟು, ಅಮ್ಮ, ನಿಲ್ಲಿಸಿ, ಕಲ್ಲಿಗೆ, ಈ ರೀತಿ ಪದಗಳನ್ನ ಕಲ್ತ್ಕೋಬೇಕು. ಬಳಕೆ ಚಟುವಟಿಕೆ. ಅ ಮತ್ತು ಆ ಪಟ್ಟಿಗಳಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ತಿಗೊಳಿಸಿರಿ. ತಿಂಗಳು ಬೆಳಕಿನ ಇರುಳಿನಲಂದು. ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು. ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ. ತಂಗಿಗೆ ಆಗಸ ತೋರುತ್ತಲೆಂದ. ನಮ್ಮಯ ದೇವರ ಬದುಕಿಸಿ ಕೊಟ್ಟೆ. ದುಡುಕಿದರೆ ಫಲವಿಲ್ಲ. ಇದು ಒಂದು ಗಾದೆ ಮಾತು. ಇದೇ ಅರ್ಥದ ಇನ್ನಷ್ಟು ಗಾದೆ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ. ಗಾದೆ ಮಾತು ಅಂದ್ರೆ ಪ್ರಾವರ್ಬ್.
ದುಡುಕಿದರೆ ಫಲವಿಲ್ಲ. That means we should not hurry for doing any job. So same meaning it should come. We should have different proverbs. So one is ತಾಳಿದವನು ಬಾಳಿಯಾನು. Next, ಆತುರಗಾರನಿಗೆ ಬುದ್ಧಿ ಮಟ್ಟ. One more is there, ಕೋಪದಲ್ಲೇ ಕೊಯ್ದ ಮೂಗು ಮತ್ತೆ ಬಂದಿದೆ. So all these proverbs are having the same meaning. We should not be in a hurry. We should have some patience. So children, that completes this poem. Practice this. We will meet in the next class. ಮತ್ತೆ ಮುಂದಿನ ತರಗತಿನಲ್ಲಿ ಭೇಟಿ ಮಾಡೋಣ. ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ. Thank you children. ಧನ್ಯವಾದ ಮಕ್ಕಳೇ.